ಹಾಯ್ ಎವ್ರಿವನ್. ಓಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಬಸ್ಸೇ ಇಲ್ಲ. ಮೊದಲೇ ಲೇಟ್ ಮಾಡಿದೆ ಅಂತ ನಮ್ಮ ಅಕ್ಕ ಬೈತಾ ಕೂತವಳೆ. ಅಲ್ಲಿಂದ ಇಲ್ಲಿಗೆ ಬಂದು ಕೂತಿದ್ದೀನಿ. ಅದಕ್ಕೆ ಯಾವುದೋ ಅಂಗಡಿ ಹತ್ರ ಅವಳು ಇದು ತೋರಿಸ್ತಾ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಬೇರೆ ಕೊಡ್ತಾವೆ. ಚೆನ್ನಾಗಿ ಬೈದ್ಲು ಲೇಟ್ ಮಾಡಿದೆ ಅಂದ್ಬಿಟ್ಟು. ಈಗ ಬಸ್ಸೇ ಇಲ್ಲ. ಛೇ ನಂಗೆ ಗೊತ್ತು ಎಷ್ಟೊತ್ತು ಬಸ್ ಇರಲ್ಲ, ಬಟ್ ಆದರೂ ಅವಳಿಗೆ ಇವತ್ತು ಒಂದು ಬಸ್ ಸಿಕ್ಬಿಟ್ಟಿದೆ. ಬಸ್ ನೀನು ಮಿಸ್ ಮಾಡಿಸ್ದೆ ಲೇಟಾಗಿ ಹೊರಟು ಅಂತ ಬೈದ್ಲು. ಅವಳು ಗಾಳಿ ತಗೋತಾವಳ. 9:46 ಹಚ್ಬೇಕಿದ್ದೆ, ಅವಳು ಸ್ಪೀಡ್ಗೆ ಬಂದ್ಬಿಟ್ಟು 2 ಹಚ್ಬಿಟ್ಟು ಇನ್ನು 3 ಮೈಸೂರಿಗೆ ಹೋಗೋಷ್ಟು ಹಚ್ಚಿದೆ. ಹಾಯ್ ಮಾಡು ಹಾಯ್. ಓ ಮೈ ಗಾಡ್, ಈ ಕೈ 9:46 ಇನ್ನೂ ಒಂದು. ನೀನು ಹಾಯ್ ಮಾಡೆ. ಅವಳ ಮಗನೇ ತೋರಿಸಲ್ಲ, ಆದ್ರೂ ಪರವಾಗಿಲ್ಲ ಹಾಯ್ ಮಾಡಿದ್ಲಿ ಬಂತು. ಬಾಯ್ ಬಾಯ್. ಈಗ ನಾನು ಬಾಯ್ ಮಾಡ್ತೀನಿ. ಮೈಸೂರು ರೀಚ್ ಆದ್ವಿ. 8 ಕಾಲಾಗಿದೆ. ಈಗ ಹೋಗ್ತಾ ಇದ್ದೀನಿ. ಅವ್ರಿಗೆ ಸಿಟಿ ಬಸ್ ಸ್ಟ್ಯಾಂಡ್ ಸಿಗ್ತಿಲ್ಲ, ನಾವು ಹುಡುಕ್ತಾ ಇದ್ದೀವಿ. ಲೊಕೇಶನ್ ಕಳ್ಸಕ್ಕೆ ಹೇಳ ಅವಳಿಗಿಲ್ಲ. ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನಾವು ಪ್ರೂಫಕ್ಕೆ. ಕ್ಲಿಪ್ ಹಾಕೊಳಕ್ಕೆ ಬಾರ ಅಂದ್ಬಿಟ್ಟು ಏನದು ಸ್ಪೆಕ್ಸಲ್ಲೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ನನ್ನ ತಮ್ಮ ಬರ್ತಾನೆ. ಏನೇ ನಿನ್ನ ಶೋಕಿ ಅಂತ ಅನ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬರ್ತಾರೆ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತವ್ರೆ. ಈಗ ಮತ್ತೆ ಗಾಡಿ ಚೆನ್ನಾಗಿಸ್ತಾ ಇತ್ತು. ಇವಳ ಹಿಂಗಂಟ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇದ್ದಂಗೆ ನಾವು ಹೋಯ್ತಾ ಇದೀವಿ. ಮೈಸೂರು ಅಂದ್ರೆ ಎಲ್ಲ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ಬಿಟ್ಟೈತೆ. ಇಲ್ಲೊಂದು ಮಾಡ್ತಾವ್ರೆ, ಅಲ್ಲೊಂದು ಮಾಡ್ತಾವ್ರೆ. ಗೈಸ್ ಹಿಂಗ್ ಬನ್ನಿ. ಮೈಸೂರು ಪ್ಯಾಲೇಸ್ ಟೋಟಲಿ 4 ಪ್ರೀ ವೆಡ್ಡಿಂಗ್ ಶೂಟ್ ನೋಡಿದೆ ನಾನು. ಇವಳು ಅಲ್ಲಿ ಅವರು ವಿಡಿಯೋ ಮಾಡ್ಕೊಡ್ತಾರೆ. ಅವ್ರೆಲ್ಲ ಹೋಗ್ತಾ ಇದ್ದಾರೆ. ಪ್ಯಾಲೇಸ್ ಮುಗಿಯೋರ್ಗೆ ಹೋಗ್ತಾ ಇರಿ. ಟೈಮೇ ಇಲ್ಲ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೋಡಿ ಎಲ್ಲಾ ಕಡೆ ಬರೀ ವಿಡಿಯೋ ಮಾಡ್ಕೊಂಡು ಬರ್ತಾವ್ರೆ. ನಾನೇ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ಇವಳು ಎಲ್ಲರಿಗೂ ಬೈದಾಯ್ತು. ಅವ್ರು ಲೇಟ್ ಮಾಡಿಬಿಡ್ತಾ ಇದ್ದಾರೆ ಬರೋದಕ್ಕೆ ಅಂದ್ಬಿಟ್ಟು. ನಮ್ಮ ಅಕ್ಕ ಅವ್ರು ಇನ್ನೊಬ್ರು. ಅವಳು ಎಲ್ಲಿ ಸಬ್ಬರ್ ಬಸ್ ಸ್ಟ್ಯಾಂಡ್. ಹಿಂಸೆ ಕೊಡ್ತೀಯಲ್ಲ ನೀನು. ನಾವು ಹೋಗದೆ ಹಂಗೆ ಹಿಂಸೆ ಕೊಟ್ಟಿರ್ತೆ. ಅಯ್ಯೋ ನಾನು ಅಪ್ಪ ಇವಾಗ ಆನ್ ಮಾಡಿದೀನಿ ನನ್ನ ಫೋನ್. ಆದ್ರೂ ಫೋನ್ ಏನ್ ಚೀಟಿಂಗ್ ಏನದು ಏನೋ ಹೇಳ್ತಿದ್ದೆ. ಅವರು ಎಲ್ಲೋ 6ನೇ ಗೇಟಲ್ಲಿ ಇದಾರಂತೆ. ನಾವೀಗ ಸಿಟಿ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು 3ನೇ ಗೇಟಿಗೆ ಹೋಗೋಣ ಅಂತ ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ತೀವಿ. ಹೌದು. ಈಗ ಇದನ್ನೆಲ್ಲ ಎಡಿಟ್ ಮಾಡಿ ಇನ್ನೆಷ್ಟು ತಿಂಗಳಾದ್ಮೇಲೆ ಹಾಕ್ತೀನೋ. ಇನ್ನು 4 ವಿಡಿಯೋ ಇಟ್ಟಿದ್ದೀನಿ. ಈ ವಿಡಿಯೋ ಹಾಕ್ದಾಗಲೇ ಹೇಳ್ತೀನಿ. 1 ವರ್ಷದೆಲ್ಲ ಫುಲ್ ಇಟ್ಟಿದ್ದೀನಿ, ಅದೆಲ್ಲ ಹಾಕಲ್ಲ. ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೆ. ಈಗ ಎಕ್ಸಾಮ್ ಟೈಮ್ ಬೇರೆ. ಸದ್ಯಕ್ಕೆ ಎಕ್ಸಾಮ್ ಮುಗೀತು. ಇನ್ನೊಂದೇ ಒಂದು ಐತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಾಮ್. ಹಿಂದಿನ ದಿನ ಓದ್ಕೊಂಡು ಹೋಯ್ತು. ಇನ್ನೂ 5 ದಿನ ಟೈಮ್ ಐತೆ. ನಮ್ಮ ಅಕ್ಕ ನನ್ನ ಕಳಿಸ್ಬಿಟ್ಟು ನನ್ನ ಬಗ್ಗೆ ಏನೇ ಹೇಳ್ಕೊಂಡು ಹೋಗ್ತಾಳೆ. ಹೇಳಿ ಸ್ಟೋರಿನ. ಅವಳು ಮನೇಲಿ ಹೇಳಿ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನ ಹೇಳ್ತಾ ಇದ್ದಾಳೆ. ಮೈಸೂರಿಗೆ ಸುಳ್ಳು ಹೇಳಿ ಬಂದು ಅವ್ರ ಫ್ರೆಂಡ್ ಮನೇಲಿ ನೋಡ್ಕೊಂಡು ಅವ್ರಮ್ಮ ಎಷ್ಟು ಒಳ್ಳೆ ಸ್ವೀಟ್ ಅಮ್ಮ ಅಂತ ಅಂದ್ರೆ ಅವ್ರ ಫ್ರೆಂಡ್ ಅವ್ರಮ್ಮ ನೀಟಾಗಿ ನಮ್ಮ ಅವಂಗೂ ಸುಳ್ಳು ಹೇಳ್ಕೊಟ್ಟಿದ್ದಾರೆ. ಇಲ್ಲ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂತ.
ಇದೆಲ್ಲ ಹಾಕಿ ಕುಡಿತಾಳೆ, ಅದು ಹಾಕ್ತೀನಿ, ಪರವಾಗಿಲ್ಲ, ಏನೂ ಆಗಲಿಲ್ಲ. ತುಂಬ ಒಳ್ಳೆ ಲೆನ್ಸ್ ಬರ್ತಿದ್ದಾರೆ, ಆದರೆ ಏನಂತ ಅರ್ಥ ಆಗಿಲ್ಲ. ಇಸಬೇಕು, ಇದು ಜಯಿಸಬೇಕು. ಯಾರಿಗಾದ್ರೂ ಅರ್ಥ ಆದರೆ ಪ್ಲೀಸ್ ಕಮೆಂಟ್ ಹಾಕ್ಬಿಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ಕೂತವ್ರೆ, ಅವಳು ಅವ್ರನ್ನ ಕರಿತಾ ಇದ್ದಾಳೆ. ಇವಳು ಈಗ ಮತ್ತೆ ವೇಲಕೊಂತ ಇದ್ದಾಳೆ. ಎಲ್ಲಿ ವೇಲು? ಯಪ್ಪ, ಎಷ್ಟು ದೊಡ್ಡ ಸ್ವೆಟ್ರ್ ಹಾಕೊಂಬಂದು. ಅಲ್ಲ ಕಣೆ, ಅಲ್ಲಿ ನೋಡೆ, ಇಸಬೇಕು, ಇದು ಜಯಿಸಬೇಕು ಅಂತ ಹೇಳ್ತಾರೆ. ಮಕ್ಕ ಒಂದು 2 ನಿಮಿಷಕ್ಕೆ 5 ಮಿನಿಟ್ಸ್ ಕ್ರಾಫ್ಟ್ ಥರ ರೆಡಿ ಆಗ್ತಾಳೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓ ಮೈ ಗಾಡ್, ಅಣ್ತಂಗಿರ ಅಕ್ಕಂಗಿರ ತಮ್ಮ ಅಕ್ಕಂದ್ರ ಏನೋ ಗೊತ್ತಿಲ್ಲ, ಬತ್ತವ್ರೆ. ಬಂದ್ರು 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 ಬರ್ರೋ ಅಪರೂಪದ ಮುಳ್ಳಂದಿಗಳ. ಸಿಳ್ಳು ಅವ್ವ ದೇವ್ರಿ, ಅವಳನ್ನ ನಾನು ಎಷ್ಟು ಸಲ ನೋಡ್ತೀನಿ ವರ್ಷದಲ್ಲಿ, ಅಷ್ಟು ಸಲನೂ ವೆರೈಟಿ ಚಪ್ಪಲಿ ತಂದಿರ್ತಾಳೆ ಅವಳು. ಅಷ್ಟು ಸಲನೂ ವೆರೈಟಿ ಡ್ರೆಸ್ ಹಾಕೊಂಡಿರ್ತಾಳೆ. ಮೈಸೂರಲ್ಲಿ ಒಳ್ಳೆ ಡ್ರೆಸ್ ಅಂಗಡಿ, ಬಟ್ಟೆ ಅಂಗಡಿ ಕಲೆಕ್ಷನ್ ಮಾಡ್ತಾಳೆ, ಒಲೆ ಕೊಡ್ತಾಳೆ. ಇವಳ ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ. ಆದರೆ ನಮ್ಮ ಮನೆ ಒಂದು ಚಿಕ್ಕ ಹುಡುಗಿ ಇದೆಯಲ್ಲಿ, ಅವಳಷ್ಟು ಬರ ಇಲ್ಲ. ತಿನ್ನಕ್ಕೆ ಬರ ಇಲ್ಲ. ಪಿಜ್ಜಾ ಬರ್ಗರ್ ತಿಂತಾಳೆ. ತುಂಬ ಆರ್ಗ್ಯುಮೆಂಟ್ ಮಾಡಿ ನಾನೇ ಇವಳಿಗೆ ತಲೆ ಬಚ್ಚಿದ್ದು. ಇವಳು ವಿಡಿಯೋ ಮಾಡ್ತಾಳೆ, ಇವ್ನು ನಿಂತ್ಕೊಂಡು ನೋಡ್ತಾನೆ. ನಾನೇ ಬಚ್ಕೊಟ್ಟಿದ್ದು ನೋಡಿ, ಚೆನ್ನಾಗಿ ಹೂವು ಹಾಕ್ಕೊಟ್ಟಿದ್ದೀನಿ. ನೀನು ಚೆನ್ನಾಗಿದ್ಯಾ ಹೇಳಿನಿ. ಅಕ್ಕ ಎಲ್ಲಿ? ಅಕ್ಕ ಮುಖ ತರಿಸಿ ಅಕ್ಕ ಫೋನಿಗೆ ದೃಷ್ಟಿ ಬಟ್ಟಿಟ್ಟಂಗಾಯ್ತು. ತಿರ್ಗಿ ನೋಡಿ ನೀನು ನನ್ನ ಫೋನ್ ನೋಡಿದ್ರೆ ನನ್ನ ಫೋನಿಗೆ ದೃಷ್ಟಿ ಆಗಿಲ್ಲ. ಇವಳ ಅಕ್ಕ ಅಲ್ಲ, ನನ್ನ ತಂಗಿ. ತಿಂಡಿ ತಿಂದಿಲ್ಲ ಮಾಡಿದೆ. ಕ್ಯೂನೇ ತೋರಿಸಿಲ್ಲ, ಇದು ಜಸ್ಟ್ ಎಂಟ್ರಿ. ಇನ್ನು ದೇವಸ್ಥಾನದೊಳಗಡೆ ಹೋಗಿಲ್ಲ. ಎಷ್ಟು ಕ್ಯೂ ಆಗಿದ್ದೀವಿ. ವೆಲ್ಕಮ್ಮೇ ಮಾಡಿಲ್ಲ, ಆಮೇಲೆ ಮಾಡ್ತೀನಿ. ವೆಲ್ಕಮ್ ಟು ಹೇಳಿ. ಇದೆಲ್ಲ ನಾನು ತೆಗಿತಿದ್ದೀನಿ. ಅವಳು ಬರೀ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಿದ್ಲು, ಅದಕ್ಕೆ ನಾನು ಕ್ಯಾಮ್ರಾನೇ ತೆಗೆದು ಮಾತಾಡ್ತಾ ಇದ್ದೀನಿ. ಪ್ರಮಿತ ಅವ್ರ ಫೋನಲ್ಲಿ ಹೋಗ್ತಾ ಇದ್ದಾರೆ. ಹಾಯ್, ನಾವೀಗ ಕ್ಯೂ ಅಲ್ಲಿ ನಿಂತಿದ್ವಿ. ಎಷ್ಟೊತ್ತಿಗೆ ಹೊರಗಡೆ ಬರ್ತೀವಿ ಅಂತ ಹೇಳ್ತೀನಿ ನಾನು. ಟೈಮ್ ಎಷ್ಟೇ ನೋಡಿ, 9:53. ನನ್ಗೆ ಯಾಕೋ ಇವ್ರು ತಿಂಡಿನೂ ತಿಂದಿಲ್ಲ. ಇವ್ರು ಬಂದ್ಬಿಟ್ಟು ಇಲ್ಲಿರುತ್ತೆ ಅಂತ ಬಂದ್ಬಿಟ್ಟು ಇಲ್ಲಿ ತಿನ್ನಂಗೆ ಲೈನಲ್ಲಿ ನಿಂತಿದ್ವಿ. ಮಧ್ಯಾಹ್ನ ಸಾಯಂಕಾಲ ಆಗ್ತದೆ. ಅಲ್ಲಿವರೆಗೂ ಏನಾದರೂ ಸ್ವಲ್ಪ ಡೌನ್ ಆಗಿದೆ. ಸತತವಾಗಿ ಎಷ್ಟವರೆಗೆ ಮುಚ್ಚನೆ 9:15-9:30 ಬಂದಿದ್ದು. ಇದು ಬಿಡು, ಇದು ಅದಕ್ಕಲ್ಲ. 9:15-9:30 ಬಂದವರು. ಈಗ ಎಷ್ಟು ಟೈಮು? 1:20ಗೆ ಎಂಟ್ರೆನ್ಸ್ಗೂ ಹೋಗಿ ಇವಳು ಹಸ್ವು ಅಂತ ದಾರಿ ಏನೂ ತಿಂದಿಲ್ಲ. ಜೋರಾಗಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ಕೆಡ್ಸಲ್ಲ. ಚುರುಮುರಿ ತಿಂದು ಅಷ್ಟೇ. ಎಂಟ್ರೆನ್ಸ್ ಹೋಗಿ ದೇವ್ರ ದರ್ಶನ ಮಾಡಿ ನಿಮ್ಮ ಹೆಸರು ಹೇಳಿ. ಪ್ರಕಾಶ್ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ. ನಮ್ದು ಹಾಸನ್. ಬೆಂಗಳೂರು ಹಾಸನ್.
ಬೆಂಗಳೂರಿಂದ ಬಂದಿರೋದು. ಸದ್ಯಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಮೈಸೂರಿಂದ ಮೈಸೂರಿಗೆನೆ ಅರ್ಧ ಗಂಟೆ ಲೇಟಾಗಿ ಬಂದ್ರು. ಸಾಕಾಯ್ತು. ನಂಗೆ ಎಕ್ಸಾಮ್ ಐತೆ ಕಣ ಬಿಚ್ಚಿಸ್ತಾರೆ. ಏನ್ ಕಟ್ಟಿಸ್ತೀಯಾ ಅಣ್ಣ? ಇವರೆಲ್ಲ ರಮಿತಾ ಅವ್ರೆ, ಹೇಗಿತ್ತು ದಿನ? ಹೊಗೆ ಮುಚ್ಕೊಂಡು ಅಂತ ಬೈತವಳೆ. ದೇವಸ್ಥಾನ ಕಡೆ ಶಾಂತಂ ಪಾಪಂ. ಅವಳಿಗೆ ನಿದ್ದೆ ಇಲ್ಲ, ಏನೂ ಇಲ್ಲ, ಎಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಲ್ಲ ಕಡೆ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ. 5 ಅವರ್ ಸತತವಾಗಿ ನಿಂತು ದರ್ಶನ ಮಾಡಿ ಹೊರಗಡೆ ಬಂದು ಫೋಟೋಸ್ ತಗೊಂಡು ಅಪ್ಪ ಹಿಂಗಿತ್ತು ಅಂದರೆ ದರ್ಶನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದಾರಲ್ಲಿ 4ರಿಂದ 5 ಅವರು ವಿಡಿಯೋ ಮಾಡ್ಕೊಂಡು ಅಂತಾಕ್ಷರಿ ಆಡ್ಕೊಂಡು ಫುಲ್ಲು ಗೇಮ್ಸ್ ಆಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ದೂರ ಆದಮೇಲೆ ಯಾರೂ ತಿಂದಿರಲಿಲ್ವಲ್ಲ, ಎಲ್ಲ ವಿಕೆಟ್ ಔಟ್. ಆಮೇಲಿಂದ ಮತ್ತೆ ಒಂದು ಸ್ವಲ್ಪ ಪಾಪ್ಕಾರ್ನು ಚೂಡಿ ಎಲ್ಲ ತಿಂದು ಮೇಕಪ್ ಆಗಿ ದರ್ಶನ ಮಾಡ್ಕೊಂಬಂದು. ಹಾಂ ಅಂದರೂ ಸೂಪರಾಗಿತ್ತು ಡೆಕೋರೇಷನ್ ಎಲ್ಲ. ಹಾಂ ನಾನು 10 ಡೆಕೋರೇಷನ್ ನಿಜವಾಗ್ಲೂ ಚೆನ್ನಾಗಿತ್ತು ಕಣೆ. ಹಾಂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಅಲೋ ಇರಲಿಲ್ಲ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಒಳಗಡೆ ಅಲೋ ಇರಲ್ಲ ಅಂತ. ಹಾಂ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ನಾನು 10 ವರ್ಷ ಆದಮೇಲೆ ದೇವ್ರು ನೋಡ್ತಿರೋದು ಫಸ್ಟ್ ಟೈಮ್. ನೆನಪೇ ಇಲ್ಲ ಲಾಸ್ಟ್ ಟೈಮ್ ನೋಡಿದ್ದು ನಾನು. ಖುಷಿ ಆಯಿತು, ನೆಮ್ಮದಿ ಸಿಕ್ತು ಅಂತ ಅಂದ್ಕೊಂಡು ನೋಡಿ ಹೋಗ್ತಾ ಇದ್ದೀನಿ. ಅವರು ಅಲ್ಲಿ ಬರ್ತಾ ಇದೆ. ಟೈಮ್ ಬೇರೆ 2:30. ಬೆಳಗ್ಗೆಯಿಂದ ಏನೂ ತಿಂದೆ. 3 ಗಂಟೆಯಿಂದ ಅಪ್ಪ ಹಸ್ಕೊಂಡು ಸಾಕಾಗ್ಬಿಟ್ಟಿದೆ ನನಗಂತೂ. ಕೆಂಪ ಅಂತೂ ಚೆನ್ನಾಗಿ ಬೈದು ನನ್ನ ಮುಂದೆ ತರ್ಬಿಟ್ಟ. ಯಾರೋ ಹೆಂಗೆ ಆಟ ಆಡ್ತಿದ್ರು ಅಂದರೆ ಹಾಡು ಹೇಳ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಅವ್ನು ಬೈದ್ಬಿಟ್ಟು ಆಫ್ ಮಾಡಿಸ್ಬಿಟ್ಟ. ಡಬ್ಬ ನನ್ನ ಮಗ ಫುಲ್ ಇಂಟ್ರೋ. ನನ್ನ ನೋಡ್ಬಿಟ್ಟು ನೇಪಾಳದವರು ಅಂದ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಇಂಟ್ರೋವರ್ಟು ಎಕ್ಸ್ಟ್ರೋವರ್ಟಾಗಿ ಆಡೋದು ಕಂಡ್ರೆ ಕೋಪ ಮಾಡ್ಕೊತಾನೆ. ಅದಕ್ಕೆ ಬನ್ನಿ ಅವ್ರು ಬರ್ತಾವ್ರೆ. ಅವ್ಳು ಬ್ಯಾಗ್ ಇಸ್ಕೊತಿದ್ಯಪ್ಪ, ಬ್ಯಾಗ್ ತುಂಬ ಬರ ಇದೆ ಪಾಪ ಅವಳದ್ರಿ. ಹೆಂಗಿತ್ತು ಶಿಲ್ಪ ಅವರೇ? ಚೆನ್ನಾಗಿತ್ತು. ಕಾಲು ನೋವು ಸೊಂಟ ನೋವು ಅಷ್ಟೇ. ನಿಂತ್ಕೊಂಡು ಇವಳಿಗೂ ಅಷ್ಟೇ. ಹಾಂ ನೆಕ್ಸ್ಟು ಎಂಡಿಂಗ್ ವಿಡಿಯೋ ಮಾಡ್ತೀನಿ. ಊಟಕ್ಕೆ ಬಂದು ಕೂತಿದ್ದೀವಿ. ವ್ಲಾಗ್ ಅಂದರೆ ಎಲ್ಲ ಕಡೆ ಮಾಡೋದು, ಬರೀ ನಾವು ಕೂತಿದ್ದ ಥರ ಮಾತ್ರ ಮಾಡೋದಲ್ಲ ನಮ್ಮನ್ನು. ಹಾಯ್ ಅವ್ರು ಊಟ ಮಾಡಲ್ಲ, ಅವ್ರ ಮುಖ ತೋರಿಸಲ್ಲ, ಇವ್ರು ನಿದ್ದೆ ಮಾಡಲ್ಲ. ಊಟ ಮಾಡೋಕ್ಕೆ ವೆಯ್ಟ್ ಮಾಡ್ತವ್ರೆ. ಸರಿ ಇವಳಿಗೆ ರಿಬ್ಬನ್ ಬೇಕು, ಇವಳಿಗೆ ಫೋನ್ ಬೇಕು, ಇವಳಿಗೆ ನಿದ್ದೆ ಬೇಕು, ಮನೆಗೆ ಹೋಗ್ಬೇಕು, ನನಗೆ ಊಟ ಬೇಕು ಅಷ್ಟೇ. ಸರ್ 2 ಊಟ, ಒಂದು ಮೊಸರನ್ನ, ಒಂದು ಬಿಸಿಬೇಳೆ ಭಾತ, ಒಂದು ಆರ್ಡರ್ ಮಾಡ್ತೀನಿ. 2 ಊಟ, ಒಂದು ಬಿಸಿಬೇಳೆ ಭಾತ, ಊಟ ಮುಗಿಸಿ ಹೊರಡ್ತೀವಿ. ನಾವು ದೇವ್ರ ದರ್ಶನ ಮಾಡೋಕೆ ಕ್ಯೂವಲ್ಲಿ ನಿಂತಿದ್ದೆ. ಬಸ್ ಹತ್ತಕ್ಕೂ ಫುಲ್ ಕ್ಯೂವಲ್ಲಿ ನಿಂತ್ಕೊಂಡು ಬಂದಿದ್ದೀವಿ. ಯಪ್ಪ ಎಷ್ಟು ಜನ, ಇವರಿಷ್ಟು ಜನ ಮಾತ್ರ ಲೈನು, ನಾವು ಮಾತ್ರ. ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ, ನಾನು ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ ಕೈ ಬಿಟ್ಟು ಹೋಗ್ತಾವಳೆ. ಹೋಗೋ ತಿರುಗಿ ನೋಡು, ಮುಖ ನೋಡು. ಸಿಳ್ಳು ಬಾಯ್. ನಾವೀಗ ಒಟ್ಟೆ ನೋಡಿ ಬಸ್ ಹತ್ಬೇಕಷ್ಟೇ. ಇಲ್ಲಿ ನೋಡೆ ಅವಳಿಗೆ ಗೊತ್ತಾಯ್ತಿಲ್ಲ, ಅದು ಫುಲ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಲ್ಲಿದ್ದಾಳೆ. ಹೋಗು ಚಲ್ ಬಾಯ್.
ಆಮೇಲೆ ಈಗ ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗಿ ಬೆಂಗ್ಳೂರು ಬಸ್ ಹತ್ತೀವಿ. ಹೊಡಿತಾವಳೆ ನನ್ನ ಕ್ಯಾಮ್ರಕ್ಕೆ. ಮತ್ತೆ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿರ್ತಾರೆ, ಕ್ಯಾಪ್ಚರ್ ಮಾಡ್ತೀವಿ. ಕುದುರೆ ಎಷ್ಟೊಂದು ಕುದುರೆ ಇದೆ ಇಲ್ಲಿ. ಕುದುರೆ ಸವಾರಿ ಮಾಡೋದಕ್ಕೆ ಇರಬೇಕು. ಬೆಳಗ್ಗೆ ಎಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ತಾ ಇದ್ರು, ವಿಡಿಯೋ ಶೂಟ್, ಫೋಟೋಶೂಟ್. ಈ ಕುದುರೆಲೆಲ್ಲ ಏನು ಮಾಡ್ತಾರೆ? ಕೂರಿಸ್ಕೊಂಡು ಹೋಗೋದಾ ಸುಮ್ಮನೆ? ಎಷ್ಟು ರೌಂಡ್ ಹಾಕಿಸ್ತಾರೆ? ಪಾಪ ಕುದುರೆ ಕಣ್ಣೆಲ್ಲ ಡಾರ್ಕ್ ಸರ್ಕಲ್ ಬಂದ್ಬಿಟ್ಟಿದೆ ಕುದುರೆಗೆ. ನೋಡಿ, ನಿದ್ದೆ ಮಾಡಕ್ಕೆ ಕೊಡಲ್ಲ. ನಿನಗೆ ಡಾರ್ಕ್ ಸರ್ಕಲ್ ಇದ್ರೂ ಗೊತ್ತಾಗಲ್ಲ ಬಿಡು ಕುದುರೆ. ನೀನಿರೋದ ಕಪ್ಗೆ ಆಮೇಲೆ ಗುದ್ಬಿಟ್ಟಿಯಾ? ಇವನು ಬಾಯ್ ಹೊರಟೋದ್ಲು. ಇವಳೆಲ್ಲ ಬರೋ ನೆನಪಾಗುತ್ತೆ. ನಮಗೆ ಡೈರೆಕ್ಟ್ ಬಸ್ ಇತ್ತು. ನಾವು ಎಷ್ಟೊತ್ತಾಗಿತ್ತು ಮನೆಗೆ ಬಂದಾಗ ಅಂದರೆ 8:30. ಆ್ಯಂಡ್ ಅಲ್ಲಿಂದ ನಾನು ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ನನಗೆ 10 ಗಂಟೆ ಆಗಿತ್ತು. ಸೊ ಎಲ್ಲ 8:30 ರೀಚ್ ಆದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ. ಆ್ಯಂಡ್ ಏನೇ ಮಿಸ್ಟೇಕ್ ಇದ್ರೂ ಹೇಳಿ ಕಮೆಂಟಲ್ಲಿ, ಸರಿ ಮಾಡ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಲ್ಲಿವರೆಗೂ ನೋಡಿದ್ದೀರಾ. ಮತ್ತೊಂದು ಸಲ ಯಾರು ಇದುವರೆಗೂ ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋ.